ಹಿಂದೂ ದುರ್ಗಾದೇವಿ ಸೇವಾ ಸಮಿತಿ ಆಲ್ದೂರು ವಲಯ ವತಿಯಿಂದ ಆಲ್ದೂರಿನಲ್ಲಿ ಅದ್ದೂರಿ ನವರಾತ್ರಿ ಉತ್ಸವದ ಪ್ರಯುಕ್ತ ಮೊದಲನೇ ವರ್ಷದ ಹಿಂದೂ ದುರ್ಗಾದೇವಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು. ಪ್ರತಿಷ್ಠಾಪನಾ ಅಂಗವಾಗಿ ಬೆಳಗ್ಗೆ ರುದ್ರಾಭಿಷೇಕ, ಅಷ್ಟೋತ್ತರ ಅಲಂಕಾರ, ಮಂಗಳಾರತಿ, ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣ, ದುರ್ಗಾ ಹೋಮ, ಮಹಾ ಮಂಗಳಾರತಿ, ವಿಶೇಷ ಪೂಜೆಗಳು ಜರುಗಿತು. ಭಕ್ತರ ಇಷ್ಟಾರ್ಥದಂತೆ ಹಾಗೂ ಲೋಕ ಕಲ್ಯಾಣಾರ್ಥ ಗ್ರಾಮದಲ್ಲಿ ವಿಶೇಷ ಶರನ್ನವರಾತ್ರಿ ದಸರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಜನತೆಗೆ ದೇವಿ ಉತ್ತಮ ಮಳೆ ಬೆಳೆ ನೀಡಿ ಸಮೃದ್ಧವಾಗಿರಿಸಲಿ ಎಂದು ಗ್ರಾಮದ ಮುಖಂಡರು ಪ್ರಾರ್ಥಿಸಿ ಮಾತನಾಡಿದರು. ಆಲ್ದೂರಿನಲ್ಲಿ ಪ್ರಥಮ ವರ್ಷದ ಹಿಂದೂ ದುರ್ಗಾ ದೇವಿ ಸೇವಾ ಸಮಿತಿ ಅಂತೇಳಿ ರಚನೆಯನ್ನು ಮಾಡಿಕೊಂಡು ಒಂದು ರಿಜಿಸ್ಟರ್ ಮಾಡಿಕೊಂಡು 41 ಜನನ ಕಮಿಟಿ ಮಾಡಿದ್ವಿ. ಆ ಸಮಿತಿಯ ಅಡಿಯಲ್ಲಿ ಇವತ್ತು ದುರ್ಗಿಯನ್ನು ಪ್ರತಿಷ್ಠಾಪಿಸಿ, ಅಂದರೆ ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಿಂದೂ ದುರ್ಗಾದೇವಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ದುರ್ಗಿಯನ್ನು ಪ್ರತಿಷ್ಠಾಪಿಸಿ ಹಿಂದೂ ಸಮಾಜವನ್ನು ಸಂಘಟಿತರನ್ನಾಗಿ ಮಾಡಲಿಕ್ಕೋಸ್ಕರ ಒಂದೇ ವೇದಿಕೆಯ ಅಡಿಯಲ್ಲಿ, ಒಂದೇ ಸೂರಿನ ಅಡಿಯಲ್ಲಿ ಸೇರಿಸಿ ನಾವೆಲ್ಲ ಬಂಧುಗಳು ಅನ್ನೋ ಒಂದು ಕಾನ್ಸೆಪ್ಟಿನ ಅಡಿ ತಗೊಂಡೋಗ್ಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಇಲ್ಲಿವರೆಗೂ ಆಲ್ದೂರಿನಲ್ಲಿ ದುರ್ಗಿ ಅನ್ನೋದು ಇರಲಿಲ್ಲ. ಇವತ್ತು ದುರ್ಗಾ ಮಾತೆಯನ್ನು ತಂದು ಕೂರಿಸಿ ಇವತ್ತು ಮಾತೆಯರು ಬಹಳಷ್ಟು ಸಂಖ್ಯೆಯಲ್ಲಿ ಮಾತೆಯರು ಬಂದು ತಾಯಿಯಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡು ಹರಕೆಯನ್ನು ಹೊತ್ತುಕೊಂಡು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ. ನಾವು ಮೊದಲನೇ ವರ್ಷ ಈ ಮಟ್ಟಕ್ಕೆ ಜನರಿಗೆ ರೀಚ್ ಆಗುತ್ತೆ ಅಂತೇಳಿ ಗೊತ್ತಿರಲಿಲ್ಲ. ಆದರೆ ಹಳ್ಳಿಗೂ ಮನೆಗೂ ಇವತ್ತು ದುರ್ಗಾ ಮಾತೆ ರೀಚ್ ಆಗಿದ್ದಾಳೆ. ಮನೆಯಿಂದ ಹಳ್ಳಿಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರತಿದಿನ 1000 ಸಂಖ್ಯೆಗೂ ಹೆಚ್ಚಿಗೂ ಜನರಿಗೆ ಅನ್ನದಾನ ಪ್ರಸಾದ ಆಗ್ತಾ ಇದೆ. ಹಿಂದೂ ದುರ್ಗಾದೇವಿ ಸಮಿತಿಯ ವತಿಯಿಂದ ಆಲ್ದೂರಿನಲ್ಲಿ ಪ್ರಥಮ ವರ್ಷದ ದುರ್ಗಾದೇವಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಪ್ರಾರಂಭದಲ್ಲಿ ನಮಗೆಲ್ಲರಿಗೂ ಕೂಡ ಹೊಸದಾಗಿ ಮಾಡುವಂಥ ಸಂದರ್ಭದಲ್ಲಿ ಭಯ ಇತ್ತು, ಹೇಗಿರುತ್ತೋ ಜನಗಳ ರೆಸ್ಪಾನ್ಸ್ ಅಂತ. ಬಟ್ ಆಲ್ದೂರಿನ ಹಿಂದೂ ಸಮಾಜ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ರೆಸ್ಪಾನ್ಸ್ ಮಾಡಿರುವಂಥದ್ದು. ನಮಗೆ ನಿರೀಕ್ಷೆಗೂ ಮೀರಿದಂತಹ ಜನ ಇವತ್ತು ದಿನನಿತ್ಯ ನೀಡುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ತಿರುವಂಥದ್ದು. ಪ್ರಾರಂಭದಲ್ಲಿ ಹಾರಿಕಾ ಮಂಜುನಾಥ್ ಅವರ ಕಾರ್ಯಕ್ರಮ ಆಗಿರ್ಬೋದು, ಹಿರೇಮಗಳೂರು ಕಣ್ಣನ್ಮಾವನವರ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ವಿಶೇಷವಾಗಿ ಸ್ಥಳೀಯವಾಗಿರುವಂಥ ಎಲ್ಲ ಕಲಾವಿದರಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ನಾವಿವತ್ತು ಹಿಂದೂ ದುರ್ಗಾ ದೇವಿ ಸಮಿತಿಯಿಂದ ಮಾಡಿದ್ವಿ. ವಿಶೇಷವಾಗಿ ಕೊನೆಯ ದಿನದಲ್ಲಿ ಒಂದು ಬೃಹತ್ ಶೋಭಾಯಾತ್ರೆಯ ಮೂಲಕ ದೇವಿಯನ್ನು ಜನಸ್ತಂಭನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರ್ಬೋದು. ಮೊದಲ ಬಾರಿಗೆ ಪ್ರಥಮ ವರ್ಷ ಹಿಂದೂ ದುರ್ಗಾ ದೇವಿ ಸಮಿತಿ ಅಂತ ಆಯೋಜನೆ ಮಾಡಿಬಿಟ್ಟು ನವರಾತ್ರಿ ಉತ್ಸವ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಬಂದು ಅದರಂತೆ ಎಲ್ಲರೂ ಸಹ ಒಮ್ಮತದಿಂದ ಎಲ್ಲ ಮಾಡ್ಕೊತಾ ಬರ್ತಾ ಇದ್ದೀವಿ. ಇದೇ ಮೊದಲ ವರ್ಷ ಆದ್ದರಿಂದ ಅಷ್ಟೊಂದು ನಮಗೆ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ನಮಗೆ ಸಲಹೆ ಎಲ್ಲ ಸೂಚನೆಗಳನ್ನು ತಗೊಂಡು ನಾವು ಆಚರಿಸ್ಕೊಂಡು ನಾವು ಬೇರೆ ಊರಿಗೆಲ್ಲ ಹೋಗ್ತಾ ಇದ್ವಿ. ದೇವರ ದರ್ಶನ ಮಾಡೋಕ್ಕೆ ಚಿಕ್ಕಮಂಗ್ಳೂರು ಹೋಗಬೇಕಿತ್ತು, ಇಲ್ಲ ಬಾಳೆಹೊನ್ನೂರು ಹೋಗಬೇಕಿತ್ತು. ಆದರೆ ಈಗ ಇಲ್ಲೇ ಕೂರಿಸಿರೋದ್ರಿಂದ ನಮ್ಮ ಊರಿಗೂ ಒಳ್ಳೇದಾಗುತ್ತೆ. ಹಾಗೆ ಜನನು ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನ್ನದಾನನು ಪ್ರತಿದಿನ ಭಾನುವಾರ ಪ್ರತಿಷ್ಠಾಪನೆ ಮಾಡಿದ್ರಿಂದನೂ ಅನ್ನದಾನ ಪ್ರತಿದಿನನೂ ನಡೀತಾ ಇದೆ. ಇಂದು ದುರ್ಗಾ ಹೋಮ ನಡೀತಾ ಇದೆ. ಅದಕ್ಕೆ ಸ್ಥಳೀಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ನಮ್ಮದು 2,500 ಜನಕ್ಕೆ ಅನ್ನದಾನ ನಡೀತಿದೆ. ಪ್ರತಿದಿನ 8 ದಿನ ಕೂಡ 1,000 ಸಂಖ್ಯೆಯಲ್ಲಿ ಅನ್ನದಾನ ಪ್ರತಿನಿತ್ಯ ನಡೆದಿದೆ. ಮುಂದೆ ನಾಳೆ ನಡೆಯುವ 9ನೇ ದಿನ ಕಾರ್ಯಕ್ರಮಕ್ಕೂ ಅನ್ನದಾನ ನಡೆಯಲಿದೆ. ಈ ವರ್ಷದಲ್ಲಿ 11 ದಿನ ಸಿಗೋದಿರೋದ್ರಿಂದ 11 ದಿನ ಕೂಡ ಅದ್ದೂರಿಯಾಗಿ ಅನ್ನದಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆಯೋಜಕರು. ಇವರಿಗೆ ಈ ಮೂಲಕ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ.